ಲೋ ಪಾಪ ಜೇಣಿ. ಓ ಜೇಣಿ, ಎಲ್ಲೋಯ್ತಿ ಹುಡುಗ? ಮನೇಲಿ ಬೇರೆ ಯಾರಿಲ್ಲ, ಇವ್ನ್ ಎಲ್ಲೋದ ಇವನು ಜಯಣಿ? ಉಷಪ್ಪ ಕೂಗಿ ಕೂಗಿ ಸಾಕಾಗೋಯ್ತು. ಏನ್ ಮಕ್ಳು ಏನೋ. ಜೇಣಿ ಬಂದೇನ್ಲ, ಬೇಗ ಬಾರೋ ಇಲ್ಲಿ. ಬಂದೇನ್ಲ? ಬಂದೆ ಬಂದೆ ಅಜ್ಜಿ. ಯಾಕಜ್ಜಿ? ನಾ ಬಂದೆ. ಏ ಪಾಪ, ಬೆಳಿಗ್ಗೆನೆ ಎಲ್ಲೆಲ್ಲಿ ಹೋಗಿದ್ದ ನೀನು? ನೀನ್ ಹುಡ್ಕಿ ಹುಡ್ಕಿ ಸಾಕಾಯ್ತಲ್ಲೋ. ನಾನು ಆಟ ಆಡಕ್ ಹೋಗಿದ್ದೆ ಅಜ್ಜಿ. ಯಾಕಜ್ಜಿ? ಏನಿಲ್ಲ, ಒಂಚೂರು ಅಂಗಡಿಗೆ ಓಡ್ ಬರ್ತೀಯನ್ನ ಜೇಣಿ? ಓ ಯಾಕೆ ಹೇಳು, ನಾನು ಆಡೋದ್ ಬೇಡವಲ್ಲಿ? ನಾನು ಆಡೋದ್ ಬಿಟ್ಟು ಅಂಗಡಿ ಹೋಗ್ಲಾ? ಆಡುವಂತೆ ಹೋಗ್ಲಾ? ಒಂಚೂರು ಕಡ್ಡಿಪುಡಿನು ಇದೇನು ಬಾಯೆಲ್ಲ ನಸ ನಸ ಅಂತ ಐತೆ. ಹೋಗ್ ಒಂದ್ ಹೆಜ್ಜೆಗ ಎಲ್ಲೆಡ್ಕೆನು ಕಡ್ಡಿಪುಡಿ ಇದ್ರೆ ತರೋಗಲಿ ಅಂಗಡಿಗೆ ಹೋಗಿ. ಯಾಕೆ ಹೇಳು, ಅಪ್ಪ ನನಗೆ ಬೈತದ್ದೆ. ನೀನ್ ಹೇಳ್ದೆ ಅಂತ ನಾನು ತಂದು ಕೊಟ್ರೆ ಅಪ್ಪ ನನಗೆ ಹೊಡಿತದ್ದೆ. ನಾನೇ ತಂದು ಕೊಡ್ಲಿ? ಹೋಗದೆ ಅವ್ರಿಗೆ ಏನೋ ಗೊತ್ತಾಗುತ್ತೆ ನನ್ ಕಷ್ಟ. ನಾನು ಓದ್ತೀನಿ, ತಿನ್ಬೇಕು ನನಗೆ ಬಾಯೆಲ್ಲ ಒಂಥರ ಆಯ್ತೈತೆ. ಹುಷಾರ್ ಬೇರೆ ಇರ್ಲಿಲ್ಲ, ನಿನ್ಗೂ ಗೊತ್ತು ತಾನೆ. ಹಂಗಾರೆ ನನಗೇನ್ ಕೊಡ್ತೀಯಾ? ನನಗೆ ತಿಂಡಿ ಬೇಕಲ್ಲ. ಆಯ್ತು, ಒಂದ್ ಕೆಲ್ಸ ಮಾಡು. 5 ರೂಪಾಯಿ ಎಣ್ಣೆ ತಗೋ, 5 ರೂಪಾಯಿ ಅಡಿಕೆ ತಗೋ, 5 ರೂಪಾಯಿ ಕಡ್ಡಿ ಪುಡಿ ತಗೋ, ಇನ್ನ 5 ರೂಪಾಯಿ ನೀನ್ ತಿಂಡಿ ತಗೋ, ಆಯ್ತಾ? ಬರೀ 5 ರೂಪಾಯಿನ? ಹೋಗದಿ ಹೋಗು, ನಂಗೆ 10 ರೂಪಾಯಿ ಕೊಟ್ಟಾನೆ ನಾನು ಹೋಗೋದು, ಇಲ್ಲ ಅಂದ್ರೆ ಹೋಗಲ್ಲ. ಸರಿ ಆಯ್ತು, ಹೋಗ್ ತರೋಗಪ್ಪ ಅಮ್ಮ. ನಿಮ್ಮ ಅಪ್ಪ ಅಮ್ಮ ಬರೋ ಅಷ್ಟೊತ್ತಿಗೆ, ಇಲ್ಲ ಅಂದ್ರೆ ಅವ್ರು ನನಗೆ ಬೈದು ಬಿಡ್ತಾರೆ. ಹೋಗು. ಕೊಡು. ಹಾಯ್ ಗೆಳೆಯರೇ, ನಮಸ್ಕಾರ. ನಾನು ಸುಭದ್ರಮ್ಮ, ಗೊತ್ತು ತಾನೆ? ನನಗೆ ಯಾಕೋ 3-4 ದಿವಸದಿಂದ ಹುಷಾರೇ ಇಲ್ಲ. ಗಂಜಿ ಕುಡಿ ಕುಡಿ ಬಾಯೆಲ್ಲ ಇಷ್ಟೆಟ್ ಹೋಗೈತೆ. ನಮ್ಮ ಮನೆ ಜನಕ್ಕೆ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ನಮ್ಮ ಹುಡುಗಂಗೆ ಹೇಳಿ ಎಲೆ ಅಡಿಕೆನ ತರಕ್ ಹೇಳಿದೀನಿ. ಗಂಡ ಹೆಂಡತಿ ಬರೋ ಅಷ್ಟೊತ್ತಿಗೆ ತಿಂದಿ ಆಚೆಗೆ ಹೋಗಿ ಬಿಡ್ಬೇಕು. ಅಮ್ಮ ಅಮ್ಮ, ಏನ್ ಮಾಡ್ತಿದ್ಯಮ್ಮ? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ನನ್ ಮಗ ಈಗಲೇ ಬಂದ್ಬಿಟ್ಟ. ಒಂದ್ ಕೆಲ್ಸ ಮಾಡೋಣ, ಮನೆ ಕಂಡಂಗೆ ನಾಟಕ ಮಾಡಿಬಿಡೋಣ. ಅಮ್ಮ ಅವ ಹೆಂಗೈತಮ್ಮ ಮೈಗೆ? ಈಗ ಪರವಾಗಿಲ್ವಾ? ಇಷ್ಟೋ ಗಂಟ ಕೂತಿದ್ದೆ ಮಗ, ಹಂಗೆ ಬೇಜಾರಾಯ್ತು ಅಂತ ಉಳ್ಕೊಂಡಿದ್ದೀನಿ. ಸರಿ, ಊಟ ಮಾಡ್ದ ಅಮ್ಮ? ಇನ್ನ ಮಾಡೋದಾದ್ರೆ ಹೇಳು, ಗಂಜಿ ಹಾಕೊಡ್ತೀನಿ. ಯಪ್ಪ, ತಿರ್ಗ ಗಂಜಿ ಕುಡ್ಸಕ್ ಬಂದಾನ ನನ್ ಮಗ. ಸರಿ, ಗಂಜಿ ಕುಡ್ದಾಯ್ತು ಅಂತ ಸುಳ್ಳು ಹೇಳ್ಬಿಡೋಣ. ಅವಲ್ಲೇ ಕುಡ್ದೆ ಕಣ್ ಮಗ, ಹಂಗೆ ಮನೆ ಕಂಡಿದ್ದೀನಿ. ಆಯ್ತಮ್ಮ, ಸರಿ ಮನಿಕೋ. ನಾನು ಹೊರಗಡೆಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತಿದ್ ಬರ್ತೀನಿ. ಆಮೇಲೆ ಏನಾದ್ರು ನಿನ್ ಸೊಸೆ ಬಂದ್ರೆ ಏನಾದ್ರು ಮಾಡ್ಕೊಡ್ತಾಳೆ, ಮನಿಕೋ. ಯಾಕೋ ನಮ್ಮಮ್ಮನ ನನಗೆ ಡೌಟ್ ಆಗ್ತಿದ್ದೆ, ಇಷ್ಟು ಬೇಗ ಮನೆ ಕಂಡೈತಲ್ಲ ಉಂಡಿ. ತಡಿ ನೋಡೋಣ. ಹೆಂಗೋ ನನ್ನ ಮಗ ಬರೋ ಅಷ್ಟೊತ್ತಿಗೆ ನನ್ನ ಮೊಮ್ಮಗ ಬಂದು ಎಲ್ಲಿಗೆ ಕೊಟ್ಬಿಟ್ರೆ, ನಾನು ಹಾಕಾಬಿಟ್ರೆ ನನಗೆ ಅಷ್ಟೇ ಸಮಾಧಾನ. ಮಗ ಹೋಗಿದ್ದು ಒಳ್ಳೇದೇ ಆಯ್ತು. ತಡಿ, ಸ್ವಲ್ಪ ಎದ್ದಿ ಕುತ್ತಿಕೊಳ್ಳುವ. ಅಯ್ಯೋ, ನನ್ ಮಗ ಇಲ್ಲೇ ಕೂತವನಲ್ಲ. ಇನ್ನೇನೋ ಬಂದ ಹುಡ್ಕತಿನ, ನಾನೇ ಇಲ್ಲಿ ಎದುರಾಕೋದಿ. ಅಲ್ಲ ಅಮ್ಮ, ಹುಷಾರಿಲ್ಲ, ನೀನ್ ಮನಿಕೋ ಅಂದ್ರೆ ಮನಿ ಕಂಡಿದ್ಯಾ ಅಂದ್ರೆ ಈ ತರ ನಾಟಕ ಮಾಡ್ತಿದ್ಯಾ? ಇಷ್ಟು ಬೇಗ ಹಿಂಗ್ ಜ್ವರ ಹೋಗ್ಬಿಡ್ತು? ಏನೋ ಮಾಡ್ತಾ ಇದ್ಯಾ? ತಡಿ ನಾನ್ ನೋಡ್ತೀನಿ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀನಿ. ಅಯ್ಯಪ್ಪ, ಈಗ ನನ್ನ ಮಗ ನಾನ್ ಮಾಡಿರೋದೆಲ್ಲ ಗೊತ್ತಾಗ್ಬಿಡುತ್ತಲ್ಲ ನಿನಗೆ. ಅಜ್ಜಿ, ನಾನ್ ಬಂದೆ. ಬಂದ ಹೇಳಿ? ಎಲ್ಲೋಗಿದ್ದಪ್ಪ? ಎಲ್ಲೋಗಿದ್ದು ನನ್ ಮೊಮ್ಮಗನೇ? ಅಜ್ಜಿ, ಈಗ ತಾನೇ ಅಂಗಡಿ ಕಳ್ಸಿದ್ದೆ ತಾನೇ ಎಲ್ಲಕ್ಕೆ ತರಕ್ಕೆ? ಆಗ್ಲೇ ಮತ್ತಾಯ್ತಾ? ನನಗೆ ಯಾಮರ್ಸ್ತೀನಿ ನೀನು. ಅಯ್ಯೋ, ಇದೇನಪ್ಪ ಜಯಣ್ಣಿ, ಬಾಯ್ ಬಿಟ್ಟೆ ಹೇಳ್ತಾವನೆ. ಅವ್ರ ಅಪ್ಪನೇ ಹಿಂದೆ ನಿಂತಾನೆ. ಇವ್ನಿಗೇನ್ ಕಾಣಿಸ್ತೈತಾ ಇಲ್ವೋ? ನಾನಾವಾಗ ಹೇಳಿದ್ದೆ ಜಯಣ್ಣಿ ನಿನಗೆ? ಅಜ್ಜಿ, ಯಾಕೆ ವಯಸ್ಸಾಯ್ತಾ ಮರ್ತೋಯ್ತಾ? ಈಗ ತಾನೇ ಹೇಳ್ದಲ್ಲ, 5 ರೂಪಾಯಿ ಎಲೆ, 5 ರೂಪಾಯಿ ಅಡಿಕೆ, 5 ರೂಪಾಯಿ ಕಡ್ಡಿ ಪುಡಿ, ನೀನ್ 10 ರೂಪಾಯಿ ತಗೋ ಅಂತ. ವಾ, ನಮ್ಮ ಅಜ್ಜಿಗೆ ಯಾಕೆ ಹಳೆ ಮರವು ಸ್ಟಾರ್ಟ್ ಆಗ್ಬಿಟ್ಟಾಕು? ಅಯ್ಯೋ, ಇರೋ ವಿಷಯ ಹೇಳ್ಬಿಟ್ಟ. ಈಗ ನನ್ ಮಗತ್ತ ಬೇರೆ ಬಯಸ್ಕೋಬೇಕಲ್ಲಪ್ಪ. ಓ ಜೇಣಿ, ಜೇಣಿ, ನನ್ನ ಮಗನೇ. ಅಯ್ಯಯ್ಯೋ, ಮನೇಲಿ ಅಪ್ಪ ಇಲ್ಲಂಗೈತಿ. ಎಂತ ಕೆಲಸ ಮಾಡ್ಬಿಟ್ಟೆ ಈಗ ನಾನು? ಅಪ್ಪ ಅಪ್ಪ, ನೀನ್ ಇಲ್ಲೇ ಇದೀಯಾ? ನಾನು ಇಲ್ಲ ಅನ್ಕೊಂಡಿದ್ದೆ. ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟಿದೀಯಾ? ಈ ಅಜ್ಜಿದು ಮೊಮ್ಮಗೊಂದು ನಾಟಕ ನೋಡ್ಬೇಕಲ್ಲಪ್ಪ, ಅದಕ್ಕೆ ಉಳ್ಕೊಂಡಿದ್ದೀನಿ. ಏನ ಜಯಣ್ಣಿ, ನೀನು ಅಜ್ಜಿ ನೋಡ್ಕತ್ತೀಯ ಅಂದ್ರೆ ಹಿಂಗ ಮಾಡದ್ ನೀನು? ಅಜ್ಜಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ? ಎಲ್ಲೆಡ್ಕೆ ಏಕೋ ತರಕ್ ಹೋಗಿದ್ದಿ? ಅಯ್ಯಯ್ಯೋ, ಈ ಅಜ್ಜಿ ಕಡೆಯಿಂದ ನಾನ್ ಸಿಗಾಟ ಕೊಟ್ಟಲ್ಲ. ನಮ್ಮ ಅಪ್ಪ ಹೊಡೆದ್ರೆ ಏನಪ್ಪ ಮಾಡೋದು? ಅಪ್ಪ ಅಪ್ಪ, ನಾನು ಅಜ್ಜಿಗೆ ಏನು ತರಕ್ ಹೋಗಿಲ್ಲ, ಅದು ಮಿಸ್ ಅಂದ್ಬಿಟ್ಟೆ. ನಾನ್ ಯಾಕಪ್ಪ ತಂದ್ಕೊಡ್ಲಿ? ಎಲ್ಲ ನಾಟಕಗಾರ ನನ್ನ ಮಗನೇ. ಏನೇ ಆಗ್ಲಿ, ನೀನ್ ನನ್ನ ಮಗ ಅಲ್ವಾ? ಬುದ್ಧಿಯಲ್ಲಿ ಬಿಡ್ತೀಯ? ನಮ್ಮ ಮಗನ ವಿಷಯ ನನಗೆ ಗೊತ್ತಿರಲ್ಲೇನು? ತಡಿ, ನಿನಗೆ ಮಾಡ್ತೀನಿ. ಅಪ್ಪ, ನೀನ್ ನನಗ್ ಬೈಬೇಡ, ನಿಮ್ಮ ಅಮ್ಮಂಗ್ ಬೈ. ಎಷ್ಟು ಹೇಳಿದ್ರು ಕೇಳ್ತಾರೆ, ಎಲ್ಲ ತರ್ಸ್ಕೊಂಡಿದ್ದು ನಿಮ್ಮಮ್ಮ. ನನಗೆ ಯಾಕೆ ಬೈತೀಯ? ಏನಂದ್ರೆ ಇನ್ನೊಂದ್ಸತಿ ಹೇಳು. ನೀನ್ ಅಲ್ವಾ ಅಜ್ಜಿ ಹೇಳಿದ್ದು? ಇನ್ನೊಂದ್ಸತಿ ಹೇಳು ಅಂತ್ಯಾ? ಅಜ್ಜಿ, ನೀನ್ ತಲೆ ಕೇಳಿದ್ದು, ನನಗೆ ಯಾಕೆ ಹೊಡಿತೀಯ? ನಾನು ಹೋಯ್ತೀನಿ, ಹೋಗು. ಅಮ್ಮ, ನಮ್ಮಮ್ಮ ಸುಭದ್ರಮ್ಮ,
ನಿನಗೆ ಹುಷಾರಿಲ್ಲ ಅಂದ್ರೂ ಎಲ್ಲಡಿಕೆ ಹಾಕೋಬೇಕಾ? ಡಾಕ್ಟ್ರು ಏನಂತ ಬೈದ್ರು ಅಂತ ಗೊತ್ತು ತಾನೆ ನಿನಗೆ? ಎಲ್ಲಡಿಕೆ ಹಾಕಿದ್ರೆ ನಿನಗೆ ನೋಡು ಹಂಗೆ ಹಿಂಗೆ ಅಂತ ಡಾಕ್ಟ್ರು ಅಂದ್ರು. ಈಗ ನೀನ್ ಹಿಂಗ್ ಮಾಡ್ತಾರ ನೋಡಿದ್ರೆ ಏನ್ ಮಾಡ್ಬೇಕು ಹೇಳು? ಅಲ್ಲ ಕಣ ಮಗನೇ, ನನಗೆ ಹುಷಾರಿಲ್ಲ ಅಂತ ನಿಂಗೆ ಗೊತ್ತು ತಾನೆ? 3 ದಿವಸದಿಂದ ಗಂಜಿ ಕುಡಿತಾ ಇದ್ದೀನಿ. ನನ್ ಬಾಯೆಲ್ಲ ಒಂಥರ ಇಸ್ಕೆಟ್ ಹೋದಂಗ ಆಗೈತದೇನ. ನನಗೂ ಎಲ್ಲಡಿಕೆ ಬೇಕಲ್ವಾ, ಅದಕ್ಕೆ ತರ ಕೇಳಿದ್ದೆ. ಒಂದ್ 3 ದಿವಸ ಸುಮ್ನಿರಮ್ಮ, ಯಾಕೆ ಹಂಗ್ ಮಾಡ್ತೀಯಾ? ಹುಷಾರಾದ್ಮೇಲೆ ಎಷ್ಟೆಲ್ಲ ತಿನ್ನು. ಆದ್ರೆ ನೀನ್ ಹೇಳಿದ ಮಾತೇ ಕೇಳೋರಲ್ಲ, ಹುಷಾರಿಲ್ಲದೆ ಇದ್ದಾಗಾರು ಅವಾಯ್ಡ್ ಮಾಡ್ಬೇಕು. ಅದು ಕಲ್ತಿರೋದ್ ಬಿಡಕ್ ಆಗಲ್ವಾ ಮಗನೇ? ನೀನ್ ಯಾವಾಗಾರ ತಿನ್ನಮ್ಮ, ಹುಷಾರಿಲ್ಲದೆ ಇದ್ದಾಗ ಕಂಟ್ರೋಲ್ ಮಾಡ್ಕೋ. ಡಾಕ್ಟರ್ಗಳು ನಮಗ್ ತೋರ್ಸಕ್ ಹೋದಾಗ ನಮಗ್ ಬೈತಾರೆ. ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಆರೋಗ್ಯವೇ ಭಾಗ್ಯ ಅಂತ ಕೇಳಿಲ್ವಾ? ಆದ್ರೂ ಬೇಕಿತ್ತೋ ಮಗನೇ. ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಡಿ, ನಿನಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀನಿ. ಅಲ್ಲೊಂದ್ 15 ದಿವಸ ಇರು, ಅವಾಗ ಗೊತ್ತಾಗತ್ತೆ ನಿನಗೆ. ಹುಷಾರ್ ಮಾಡ್ಕೋಬೇಕು ಅಂದ್ರೆ ಏನು ಮಾಡ್ದಂಗೆ ಇರ್ಬೇಕು, ಓಕೆನಾ? ಇನ್ನೊಂದ್ಸತಿ ಹೇಳಿಕೆ ಅಂದ್ರೆ ಮಾತ್ರ ನಾನು ಸುಮ್ಮನೆ ಇರುವುದಿಲ್ಲ. ಸರಿ ಆಯ್ತು ಬಿಡಪ್ಪ, ಹೋಗ್ ಮನಿಕ ಹೋಗು. ನನಗೆ ಸ್ವಲ್ಪ ಕೆಲಸ ಐತೆ, ನಾನು ಟೌನಿಗೆ ಹೊರಟು ಬರ್ತೀನಿ. ಸರಿ ಆಯ್ತು, ಹೊರಟು ಬಾ, ಮನಿ ಕತ್ತೀನಿ. ಅದೇ ಇದು ನಮ್ ಜೇಣಿ ವಾಯ್ಸ್ ಅಲ್ವಾ? ಜೇಣಿ ಅದೇ ನಾ ಬಂದೆ. ಅದೇ ಹೇಳಿದ್ರೆ ಕೇಳ್ತೀಯ? ನೋಡು ನಿನ್ ಕಡೆಯಿಂದ ನಾನ್ ಬಯಸ್ಕೊಂಡೆ. ಆಹಾ ಜೇಣಿ, ಮಳ್ಳ ಮಳ್ಳ ಕಣ ನೀನು. ನಿಮ್ಮ ಅಪ್ಪ ಬಂದಾಗ್ಲೇ ಬರ್ಬೇಕೇನೋ? ಆಮೇಲೆ ನೀನ್ ಬರಕ್ ಹಾಕಿರ್ಲಿಲ್ವಾ? ಈ ಬಗ್ಗೆ ನೋಡು, ಅಪ್ಪ ಒಳಗೆ ಇರೋದಂತ ನನಗೆ ಗೊತ್ತು ಹೊರಗಿಂದ. ನೀನ್ ಇಟ್ಕೊಂಡು ಯಾವ್ಯಾವ ಮಾಡಕ್ಕಾಗಲ್ಲಪ್ಪ. ನಿನ್ ಸವಾಸ ಬೇಡ, ಹೊಂಟೋಗು. ಏನಾಯ್ತು, ಬಾಯ್. ಹುಷಪ್ಪ, ಹುಷಾರಿಲ್ಲ ಅಂದ್ಬಿಟ್ರೆ ಈ ಎಲ್ಲಡಿಕೆ ಹಾಕೊಳ್ಳೋದಿಕ್ಕೆ ಚಟ ಹತ್ತಿ ನಮ್ಗೆ ಸಿಕ್ಕಾಪಟ್ಟೆ ತೊಂದ್ರೆ ಆಗುತ್ತೆ. ದಯವಿಟ್ಟು ನಾನೇನೋ ಈ ತರ ಎಲ್ಲಡಿಕೆ ಕೇಳಿದೆ ಅಂತ ಅನ್ಕೋಬೇಡಿ. ಹುಷಾರಿಲ್ಲದಾಗ ಎಲ್ಲಡಿಕೆ ಹಾಕೋಬಾರ್ದು, ಡಾಕ್ಟ್ರು ಅದನ್ನೇ ಹೇಳ್ತಾರೆ. ಆದಷ್ಟು ಹುಷಾರಾಗಿರ್ಬೇಕು. ನಾನು ಯಾಮಾರಿ ತರ್ಸಕ್ ಹೋಗಿ ಈ ತರ ಬಯಸ್ಕೊಂಡೆ. ನಿಮ್ಮೂರಲ್ಲಿ ಯಾವ ತರ ಈ ತರ ಮಾಡ್ತಾರ ಅಜ್ಜಿದಿರು? ಇದ್ರೆ ಕಮೆಂಟ್ ಮಾಡಿ, ಓಕೆನಾ? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರೀ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್.